ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎ ತುಕಾರಾಂ ಭರ್ಜರಿ ಪ್ರಚಾರದಲ್ಲಿ ಭಾಗಿಯಾದರು. ತೋರಣಗಲ್ನಲ್ಲಿ ನಡೆದಂತಹ ಕ್ಯಾಂಪೇನ್ನಲ್ಲಿ ಭಾಗಿಯಾದರು. ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಿದರು. ಐದು ವರ್ಷ ಇನ್ನು ಪೀರಿಯಡ್ ಇತ್ತು, 1 ವರ್ಷ ಆಗಿತ್ತು, 4 ವರ್ಷ ಇತ್ತು. ನಮ್ಮ AICC ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಬಿಟ್ಟು ಇಲ್ಲ ತುಕಾರಾಂ 20 ವರ್ಷದಿಂದ MP ಕ್ಯಾಂಡಿಡೇಟ್, MP ಯಾರೂ ಆಗಿ ಬಂದಿಲ್ಲ ಬಳ್ಳಾರಿಯಿಂದ. ಸೋನಿಯಾ ಗಾಂಧಿ ಮೇಡಮ್ ಅವರು ಬಂದೋದ ಮೇಲೆ ಯಾರೂ ಬರಲಿಲ್ಲ. ಈ ಸರಿ ನೀನು ಕಂಟೆಸ್ಟ್ ಮಾಡಬೇಕು. ಇವತ್ತು ಬಳ್ಳಾರಿ ಜನ ನಿನ್ನ ಮೇಲೆ ವಿಶ್ವಾಸ ಭಾಳ ಇಟ್ಟಿದ್ದಾರೆ. ಇವತ್ತು ನೀನಾದರೆ ಸೂಕ್ತ ಅಭ್ಯರ್ಥಿ ಅಂತಂದೇಳಿ ಇವತ್ತು ಹೈಕಮಾಂಡ್ನ ಒಂದು ನಿರ್ದೇಶನದ ಮೇರೆಗೆ, ನಿಮ್ಮ ಎಲ್ಲರ ವಿಶ್ವಾಸದ ಮೇರೆಗೆ ಇವತ್ತು ನಾನು MP ಕಂಟೆಸ್ಟ್ ಮಾಡಿದ್ದೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು MP ಕಂಟೆಸ್ಟ್ ಮಾಡಬೇಕಾದ್ರೆ 4 ಬಾರಿ ನೀವೇನು ಆಶೀರ್ವಾದ ಮಾಡಿದ್ರಲ್ಲ, ಅದರ ಫಲನೇ ಇವತ್ತು ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿ ನಮ್ಮ ಮುಂದೆ ನಿಂತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗೋರ್ಪಡೆ ಕುಟುಂಬದವರು, ಲಾಡ್ ಕುಟುಂಬದವರು, ಸಂತೋಷ್ ಲಾಡ್ ಅವರು ಎಲ್ಲರೂ ಸೇರಿಬಿಟ್ಟು ಒಂದು ರಾಜಕೀಯಕ್ಕೆ ನಮ್ಮದೇ ಆದಂಥ ಒಂದು ಹೆಜ್ಜೆ ಗುರುತುಗಳು ನಮ್ಮ ಸೊಂಡ್ರ ತಾಲೂಕಿನಲ್ಲಿದೆ. ಸಮಾಜನ ನಾವು ಪ್ರೀತಿ ಮಾಡ್ತೀವಿ. ಸಂವಿಧಾನ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿತೀವಿ. ತೆರಿಗೆ ಕಟ್ಟರೆ ದುಡ್ಡನ್ನ ಜನಕ್ಕೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ತಾಯಿ ಹೊಟ್ಟೆ ಬೇರೆ ಇದ್ರು ಕೂಡ ಇವತ್ತೆಲ್ಲರೂ ನಾವು ಒಂದೇ ತಾಯಿ ಮಕ್ಕಳಾಗಿ ಇವತ್ತು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಹಿಂದೆ ಕೂಡ KS ವಿನೋದ್ರಪ್ಪನವ್ರು ಕೂಡ MP ಆಗಿದ್ರು. ಇಲ್ಲಿ ಈ ಭಾಗದಿಂದ MP ಆಗಿದ್ರು. RY ಗೋರ್ಪಡೆ ಅವರು ಕೂಡ ಆಗಿದ್ರು. ಆಗ ಸುಮಾರು 42 ವರ್ಷದ ಮೇಲೆ ಇವತ್ತು ನಮ್ಮ ಭಾಗ್ಯ, ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು MP ಆಗ ಭಾಗ್ಯ ಇವತ್ತು ಬಂದಿರತಕ್ಕಂಥದ್ದು. ಇದನ್ನ ಎಲ್ಲರೂ ಕೂಡ ಒಂದೇ ಮನಸ್ಸಿಂದ, ಒಂದೇ ಹೃದಯದಿಂದ ಚುನಾವಣೆ ಮಾಡ್ಕೊಂಡು ತಾವು ಉಳಿಸಿ ಬೆಳೆಸಿ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.